ವಿನೋದ್ ಬನ್ನಿ. ಈ ಬಾರಿ ಜೀಕರ ವತಿಯಿಂದ ಡಾನ್ಸ್ ಕರ್ನಾಟಕ ಡಾನ್ಸ್ ಸೂಪರ್ ಮಾಮ್ಸ್ ಆಡಿಷನ್ ನಡೀತಿರೋದು ತಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ. ಈ ಸುದ್ದಿ ಬಂದಾಗಿನಿಂದ ನನಗೆ ತುಂಬಾ ಅಮ್ಮಂದಿರು ಮೆಸೇಜ್ ಮಾಡ್ತಾ ಇದ್ದಾರೆ, ಕೆಲವರು ಕಾಲ್ ಕೂಡ ಮಾಡ್ತಾ ಇದ್ದಾರೆ. ಮಾಡಿ ಒಂದು ಪ್ರಶ್ನೆನ ನನಗೆಲ್ಲರೂ ಕೇಳ್ತಾ ಇದ್ದಾರೆ, ಮಾಸ್ಟರ್ ಆಡಿಷನ್ಗೆ ಹೇಗೆ ತಯಾರಿ ಮಾಡ್ಕೊಳ್ಬೇಕು, ಯಾವ ಹಾಡನ್ನು ಆಯ್ಕೆ ಮಾಡ್ಕೊಳ್ಬೇಕು, ಏನೇನು ರೆಡಿ ಮಾಡಿಕೊಂಡು ನಾವು ಅಲ್ಲಿ ಹೋಗ್ಬೇಕು ಅಂತ ಹೇಳಿ. ಅದಕ್ಕಾಗಿಯೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ, ಕೊನೆವರೆಗೂ ಈ ವಿಡಿಯೋ ನೋಡಿ. ಮೊದಲು ಒಂದು ವಿಷಯವನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಆಡಿಷನ್ ಅಂದರೆ ಕೇವಲ ಡಾನ್ಸ್ ಸ್ಟೆಪ್ಸ್ ಮಾತ್ರ ಅಲ್ಲ, ನಿಮ್ಮ ಆತ್ಮವಿಶ್ವಾಸ, ಎನರ್ಜಿ, ಎಕ್ಸ್ಪ್ರೆಷನ್, ಮ್ಯೂಸಿಕ್ ಸೆನ್ಸ್, ಸ್ಟೇಜ್ ಪ್ರೆಸೆಂಟೇಷನ್ ಮತ್ತು ನಿಮ್ಮ ಪರ್ಫಾರ್ಮೆನ್ಸ್ ಅನ್ನು ಹೇಗೆ ಪ್ರೆಸೆಂಟ್ ಮಾಡುತ್ತೀರಿ ಎಂಬುದನ್ನು ಗಮನಿಸ್ತಾರೆ. ಆದ್ದರಿಂದ ಮೊದಲೇ ಭಯಪಡುವ ಅಗತ್ಯವಿಲ್ಲ. ನಾನು ಡಾನ್ಸರ್ ಅಲ್ಲ, ನನಗೆ ವಯಸ್ಸಾಗಿದೆ, ನನ್ನಿಂದ ಆಗಲ್ಲ ಅನ್ನುವ ಯೋಚನೆಗಳನ್ನು ಮೊದಲು ಮನಸ್ಸಿನಿಂದ ತೆಗೆದುಹಾಕಿ. ನೀವು ನಿಮ್ಮ ಅತ್ಯುತ್ತಮ ಪ್ರಯತ್ನ ಮಾಡಲು ಹೋಗುತ್ತಿದ್ದೀರಿ ಎಂಬ ಆತ್ಮವಿಶ್ವಾಸ ನಿಮ್ಮಲ್ಲಿರಲಿ. ಈಗ ತಯಾರಿ ಬಗ್ಗೆ ಮಾತಾಡೋಣ. ಹಲವರು ಒಂದು ದೊಡ್ಡ ತಪ್ಪನ್ನು ಮಾಡುತ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ಕಷ್ಟದ ಡ್ಯಾನ್ಸ್ಗಳನ್ನು ನೋಡಿ ಅದನ್ನೇ ಕಾಪಿ ಮಾಡಿ ಆಡಿಷನ್ಗೆ ಹೋಗುತ್ತಾರೆ. ಆದರೆ ಅದು ಎಲ್ಲರಿಗೂ ಸರಿ ಹೊಂದೋದಿಲ್ಲ. ನನ್ನ ಸಲಹೆ ಏನಂದರೆ, ನಿಮಗೆ ಯಾವ ಸ್ಟೈಲ್ನಲ್ಲಿ ಆತ್ಮವಿಶ್ವಾಸ ಇದೆಯೋ, ಯಾವ ಡ್ಯಾನ್ಸನ್ನು ನೀವು ನಗುತ್ತಾ ಎಂಜಾಯ್ ಮಾಡುತ್ತಾ ಮಾಡಬಲ್ಲಿರೋ ಅದನ್ನೇ ಆಯ್ಕೆ ಮಾಡಿ. ಕಷ್ಟದ ಸ್ಟೆಪ್ಸ್ ಮಾಡೋದಕ್ಕಿಂತ ಕ್ಲೀನಾಗಿ ಮ್ಯೂಸಿಕ್ಗೆ ಸರಿಯಾಗಿ ಆತ್ಮವಿಶ್ವಾಸದಿಂದ ಡ್ಯಾನ್ಸ್ ಮಾಡೋದು ಹೆಚ್ಚು ಮುಖ್ಯ. ಇನ್ನೊಂದು ತುಂಬ ಮುಖ್ಯವಾದ ಸಲಹೆ, ಒಂದೇ ಹಾಡು ಅಥವಾ ಒಂದೇ ಸ್ಟೈಲ್ ತಯಾರಿ ಮಾಡಿಕೊಂಡು ಹೋಗಬೇಡಿ. ಸಾಧ್ಯವಾದರೆ 3 ವಿಭಿನ್ನ ಸ್ಟೈಲ್ಗಳಲ್ಲಿ ಸುಮಾರು 3 ನಿಮಿಷದ ಪರ್ಫಾರ್ಮೆನ್ಸ್ ರೆಡಿ ಮಾಡಿಕೊಂಡು ಹೋಗಿ. ಉದಾಹರಣೆಗೆ, ಒಂದು ಸಿನಿಮಾ ಹಾಡು, ಒಂದು ಫೋಕ್, ಇನ್ನೊಂದು ಸೆಮಿ ಕ್ಲಾಸಿಕಲ್, ಫ್ರೀ ಸ್ಟೈಲ್ ಅಥವಾ ನಿಮಗೆ ಚೆನ್ನಾಗಿ ಬರುವ ಯಾವುದೇ ಡ್ಯಾನ್ಸ್ ಸ್ಟೈಲ್ ಆಗಿರಲಿ. ಇದರಿಂದ ನಿಮಗೆ ಒಂದು ದೊಡ್ಡ ಲಾಭ ಇರುತ್ತದೆ. ಕೆಲವು ಆಡಿಷನ್ಗಳಲ್ಲಿ ಇನ್ನೊಂದು ಸ್ಟೈಲ್ ಇದೆಯಾ, ಬೇರೆ ಹಾಡಿಗೆ ಡ್ಯಾನ್ಸ್ ಮಾಡಿ ತೋರಿಸಬಹುದಾ ಎಂದು ಕೇಳುವ ಸಾಧ್ಯತೆ ಇರುತ್ತದೆ. ಆಗ ನಿಮ್ಮ ಬಳಿ ಇನ್ನೊಂದು ಅಥವಾ 3ನೇ ಪರ್ಫಾರ್ಮೆನ್ಸ್ ಸಿದ್ಧವಾಗಿದ್ದರೆ ನಿಮ್ಮ ಬಹುಮುಖ ಪ್ರತಿಭೆಯನ್ನು ತೋರಿಸಲು ಅವಕಾಶ ಸಿಗುತ್ತದೆ. ಇದನ್ನೇ ಕೂಡ ನಾನು ನನ್ನ ವಿದ್ಯಾರ್ಥಿಗಳಿಗೂ ಯಾವಾಗಲೂ ಹೇಳುತ್ತೇನೆ, ಒಂದೇ ಆಯ್ಕೆಯ ಮೇಲೆ ಯಾವಾಗಲೂ ಅವಲಂಬಿತರಾಗಿರಬೇಡಿ ಅಂತ. ಇನ್ನೊಂದು ವಿಷಯ, ಡ್ಯಾನ್ಸ್ ಅಂದರೆ ಕೇವಲ ಸ್ಟೆಪ್ಸ್ ಅಲ್ಲ, ಹಾಡನ್ನು ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ, ಮುಖದ ಎಕ್ಸ್ಪ್ರೆಷನ್ ಹೇಗಿದೆ, ಎನರ್ಜಿ ಹೇಗಿದೆ, ಎಂಟ್ರಿ ಹೇಗಿದೆ, ಕೊನೆಯ ಪೋಸ್ ಎಷ್ಟು ಪರಿಣಾಮಕಾರಿಯಾಗಿದೆ, ಇವೆಲ್ಲ ಸೇರಿ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಆಗುತ್ತದೆ. ಆದ್ದರಿಂದ ಪ್ರತಿದಿನ ಅಭ್ಯಾಸ ಮಾಡಿ. ಸಾಧ್ಯವಾದರೆ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿ ನೀವೇ ನೋಡಿ. ಆಗ ನಿಮ್ಮ ತಪ್ಪುಗಳು ನಿಮಗೆ ಗೊತ್ತಾಗುತ್ತದೆ. ಸಣ್ಣ ಸಣ್ಣ ತಪ್ಪುಗಳನ್ನು ಸರಿಪಡಿಸುತ್ತಾ ಹೋದರೆ ನಿಮ್ಮ ಪರ್ಫಾರ್ಮೆನ್ಸ್ ಇನ್ನಷ್ಟು ಉತ್ತಮವಾಗುತ್ತದೆ. ಹಾಡಿನ ಲಿರಿಕ್ಸ್, ಬೀಟ್ ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಡ್ಯಾನ್ಸ್ ಮಾಡಿ. ಡ್ಯಾನ್ಸನ್ನು ಕೇವಲ ಎಣಿಕೆಗಾಗಿ ಮಾಡಬೇಡಿ, ಸಂಗೀತವನ್ನು ಅನುಭವಿಸಿ ಮಾಡಿ. ಇನ್ನು ಆಡಿಷನ್ ದಿನ ಆರಾಮವಾಗಿ ಡ್ಯಾನ್ಸ್ ಮಾಡಬಹುದಾದ ಕಾಸ್ಟ್ಯೂಮ್ಸ್ಗಳನ್ನು ಧರಿಸಿ. ಹೊಸ ಡ್ರೆಸ್ ಅಥವಾ ಹೊಸ ಶೂಸನ್ನು ಮೊದಲ ಬಾರಿಗೆ ಬಳಸಬೇಡಿ. ನೀವು ಈಗಾಗಲೇ ಅಭ್ಯಾಸ ಮಾಡಿರುವ ಉಡುಪು ಅಥವಾ ಶೂಸ್ ಇದ್ದರೆ ಅದೇ ಉತ್ತಮ. ಸಮಯಕ್ಕಿಂತ ಸ್ವಲ್ಪ ಮೊದಲೇ ಸ್ಥಳಕ್ಕೆ ತಲುಪಿ. ದೇಹವನ್ನು ಚೆನ್ನಾಗಿ ವಾರ್ಮಪ್ ಮಾಡಿ. ನೀರು ಕುಡಿಯಿರಿ. ಟೆನ್ಷನ್ ಆಗುವುದು ಸಹಜ, ಆದರೆ ಅದನ್ನು ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಪರಿಣಾಮ ಬೀಳದಂತೆ ಮಾಡಿಕೊಳ್ಳಬೇಕು. ಇನ್ನೊಂದು ಮಾತು, ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಹೊರಗೆ ಹಲವಾರು ರೀತಿಯ ಮಾತುಗಳು ಕೇಳಿ ಬರುತ್ತವೆ. ಅವುಗಳ ಬಗ್ಗೆ ಹೆಚ್ಚು ಯೋಚಿಸಬೇಡಿ. ನಿಮ್ಮ ಗಮನ ನಿಮ್ಮ ತಯಾರಿ ಮೇಲಿರಲಿ. ಯಾಕೆಂದರೆ ಆಯ್ಕೆಯಾಗುತ್ತೀರಾ ಇಲ್ಲವಾ ಅನ್ನೋದು ನಾವು ನಿಯಂತ್ರಿಸಲು ಸಾಧ್ಯವಿಲ್ಲ. ಆದರೆ ನಮ್ಮ ತಯಾರಿ, ನಮ್ಮ ಪರಿಶ್ರಮ ಮತ್ತು ನಮ್ಮ ಅತ್ಯುತ್ತಮ ಪರ್ಫಾರ್ಮೆನ್ಸ್ ಮಾತ್ರ ನಮ್ಮ ಕೈಯಲ್ಲಿದೆ. ಹಾಗಾಗಿ ಆತ್ಮವಿಶ್ವಾಸದಿಂದ ಹೋಗಿ. ಕೊನೆಯದಾಗಿ ನಾನು ಹೇಳೋದಂತೆ, ಸೂಪರ್ ಮಾಮ್ಸ್ ಅನ್ನೋದು ಕೇವಲ ಒಂದು ಹೆಸರಲ್ಲ. ಮನೆ, ಕುಟುಂಬ, ಮಕ್ಕಳು ಇವೆಲ್ಲ ಜವಾಬ್ದಾರಿಗಳ ನಡುವೆ ತನ್ನ ಕನಸನ್ನು ಜೀವಂತವಾಗಿಟ್ಟುಕೊಂಡಿರುವ ಪ್ರತಿಯೊಬ್ಬ ಮಹಿಳೆಯೂ ನಿಜವಾದ ಸೂಪರ್ ಮಾಮ್. ನಿಮ್ಮ ಕನಸಿಗೆ ಒಂದು ಅವಕಾಶ ಸಿಕ್ಕಿದೆ, ಅದನ್ನು ಭಯದಿಂದ ಕಳೆದುಕೊಳ್ಳಕ್ಕೆ ಹೋಗ್ಬಿಡಿ. ಚೆನ್ನಾಗಿ ತಯಾರಿ ಮಾಡಿಕೊಳ್ಳಿ. ಆತ್ಮವಿಶ್ವಾಸದಿಂದ ಸ್ಟೇಜ್ ಮೇಲೆ ನಿಲ್ಲಿ ಮತ್ತು ನಿಮ್ಮ ಹೃದಯದಿಂದ ಪರ್ಫಾರ್ಮೆನ್ಸನ್ನು ಮಾಡಿ. ನಿಮಗೆ ಆಡಿಷನ್ ತಯಾರಿ, ಸಾಂಗ್ ಸೆಲೆಕ್ಷನ್ ಅಥವಾ ಕೊರಿಯೋಗ್ರಫಿ ಬಗ್ಗೆ ಯಾವುದೇ ಸಲಹೆ ಬೇಕಾಗಿದ್ದರೆ ನನಗೆ ಕಮೆಂಟ್ ಮಾಡಿ, ಡೈರೆಕ್ಟ್ DM ಮಾಡಿ, ಅಥವಾ ನಮ್ಮ BB ಡ್ಯಾನ್ಸ್ ಅಂಡ್ ಕಲ್ಚರಲ್ ಅಕಾಡೆಮಿಯನ್ನು ನಾವು ಸಂಪರ್ಕಿಸ್ಬೋದು. ನನ್ನ ಅನುಭವದ ಮಟ್ಟಿಗೆ ನಿಮಗೆ ಸಾಧ್ಯವಾದಷ್ಟು ಮಾರ್ಗದರ್ಶನ ನೀಡಲು ನಾನು ಪ್ರಯತ್ನಿಸುತ್ತೇನೆ. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಶುಭಾಶಯಗಳು.
ಆಲ್ ದ ಬೆಸ್ಟ್ ಸೂಪರ್ ಮಾಮ್ಸ್. ನಿಮ್ಮ ಕನಸಿಗೆ ನನ್ನ ಹಾರೈಕೆಗಳು. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಆಡಿಷನ್ ತಯಾರಿ ಮಾಡಿಕೊಳ್ಳುತ್ತಿರುವ ಇನ್ನಷ್ಟು ಸೂಪರ್ ಮಾಮ್ಸ್ಗಳಿಗೆ ಈ ವಿಡಿಯೋನ ತಲುಪಿಸಿ. ಧನ್ಯವಾದಗಳು.